ಉಕ್ಕು ಹಾಗೂ ಕೇಂದ್ರದ ಬೃಹತ್ ಕೈಗಾರಿಕಾ ಸಚಿವರಾದಂಥ ಮಾನ್ಯ ಎಚ್ ಡಿ ಕುಮಾರಸ್ವಾಮಿಯವರು ಇವತ್ತು ಹುಟ್ಟುಹಬ್ಬ ಅವ್ರದ್ದು. ಹಾಗಾಗಿ ನಮ್ಮ ಎಚ್ ಡಿ ಕುಮಾರಸ್ವಾಮಿಯವರ ಅಭಿಮಾನಿಗಳ ಸಂಘದ ಮೈಸೂರು ಭಾಗದ ಅಧ್ಯಕ್ಷರು ಬೆಲವತ್ತ ರಾಮಕೃಷ್ಣ ಅಂತೇಳಿ. ಹಾಗಾಗಿ ನಮ್ಮ ಎಚ್ ಡಿ ಕುಮಾರಸ್ವಾಮಿಯವರ ಅಭಿಮಾನಿಗಳ ಸಂಘದ ಮೈಸೂರು ಭಾಗದ ಅಧ್ಯಕ್ಷರು ಬೆಲವತ್ತ ರಾಮಕೃಷ್ಣ ಅಂತೇಳಿ. ಕುಮಾರಣ್ಣವರು ಇವತ್ತು ನಮ್ಮ ಮಾತ್ರ ಅಲ್ಲ, ಕರ್ನಾಟಕದ ಜನತೆಗೆ ಅಚ್ಚುಮೆಚ್ಚಿನ ಮುಖ್ಯಮಂತ್ರಿಗಳು, ಅಚ್ಚುಮೆಚ್ಚಿನ ನಾಯಕರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಅವರು ಕರ್ನಾಟಕದಲ್ಲಿ ಒಬ್ರಿಗೊಬ್ರಿಗೆ ಮಾಡಿಲ್ಲ. 25,000 ಕೋಟಿ ಜನಪರ ಕೆಲಸ ಮಾಡಿದ್ದಾರೆ. 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿ ರೈತರ ಮನದಲ್ಲಿ ಇವತ್ತು ಉಳ್ಕೊಂಡಿರೋಂಥ ಏಕೈಕ ವ್ಯಕ್ತಿ ಅಂದರೆ ಅದು ಕುಮಾರಣ್ಣವ್ರು ಮಾತ್ರ. ಇವತ್ತು ಇದೇ ಕುಮಾರಣ್ಣವ್ರು ಇಲ್ಲದೆ ಹೋಗಿದ್ರೆ ರಾಜ್ಯದಲ್ಲಿ ಏನು ಲಾಟ್ರಿಗಳ ನಿಷೇಧ ಮಾಡಿಲ್ಲ ಅಂದರೆ ಇವತ್ತು ಜನಗಳು ತಿನ್ನ ಅನ್ನಕ್ಕೆ ಒಂದೊಂದು ತುಕ್ಕು ಪರದಾಡುವಂಥ ಪರಿಸ್ಥಿತಿ ಬಂತಿತ್ತು. ಅಂಥದ್ದನ್ನೆಲ್ಲ ಎಲ್ಲರೂ ಎದುರಾಕೊಂಡು ಎಲ್ಲರ ಕೈಲೂ ಬಯಸ್ಕೊಂಡು ಎಲ್ಲರಿಗೂ ನಿಷ್ಠೂರಾಗಿ ಇದನ್ನೆಲ್ಲ ಬ್ಯಾನ್ ಮಾಡಿ ಏನು ಲಾಟ್ರಿ ನಿಷೇಧ ಬ್ಯಾನ್ ಮಾಡಿದ್ರು ಕುಮಾರಣ್ಣ. ಮತ್ತು ನಮ್ಮ ರೈತರ ಸಾಲ ಮನ್ನಾ ಮಾಡಿದ್ದಾರೆ. ಮತ್ತು ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ಮಾಡಿ ಜನಗಳಿಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿರುವಂಥ 6.5 ಕೋಟಿ ಜನದ ಮನುಷ್ಯರು ಇದ್ದಾರೆ. ಇವತ್ತು ರಾಜಕೀಯಕ್ಕೋಸ್ಕರ ಬೇರೆ ಪಕ್ಷದಲ್ಲಿರೋರು ಕೂಡ ಕುಮಾರಣ್ಣನ ಇವತ್ತು ಹಿಂದೆ ಉಳ್ತಾರೆ, ಮುಂದೆ ಉಳಕ್ಕಾಗಿಲ್ಲ ಅಂದರೆ ಅಂಥ ಒಂದು ನಾಯಕರು, ಜನ ಮೆಚ್ಚಿದ ನಾಯಕರು ಅಂದರೆ ಅದು ಏಕೈಕ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಅಂದರೆ ಅದು ಕುಮಾರಣ್ಣವ್ರು ಮಾತ್ರ. ಇವತ್ತು ಇನ್ಯಾರು ಇಲ್ಲ, ಹಿಂದೆ ಬಂದಿಲ್ಲ, ಮುಂದೆ ಬರೋದು ಇಲ್ಲ. ಕುಮಾರಣ್ಣನ ಥರ ಏಕೈಕ ಮುಖ್ಯಮಂತ್ರಿಗಳು ಯಾರು ಬರಲ್ಲ ಇನ್ನು ಮುಂದೆ. ಇದುವರೆಗೂ ಯಾವುದೇ ಮುಖ್ಯಮಂತ್ರಿ ಈ ಥರ ಒಂದು ಸಾಲ ಮನ್ನಾ ಮಾಡಿರೋದಾಗಿರ್ಬೋದು, ಸಾರಾಯಿ ನಿಷೇಧ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಯಾವುದನ್ನಾರು ಮಾಡಿರೋದನ್ನ ಇತಿಹಾಸದಲ್ಲಿ ಯಾರು ತೋರಿಸ್ಕೊಟ್ಬಿಡ್ಲಿ ನಾನು ಒಪ್ಕೋತೀನಿ. ಆಗ ಅಂಥ ಒಬ್ಬ ಏಕೈಕ ಮುಖ್ಯಮಂತ್ರಿ ಇನ್ನು ಮುಂದಕ್ಕೆ 2028 ಇಸ್ವಿಗೆ ಮುಖ್ಯಮಂತ್ರಿಗಳಾಗಬೇಕು ಅಂತ ಜನಗಳ ಆಶಯ. ಮತ್ತು ಮುಕ್ಕೋಟಿ ದೇವತೆಗಳು ಕೂಡ ಆಶೀರ್ವಾದ ಮಾಡ್ತಾರೆ. ಯಾಕೆಂದರೆ ಕುಮಾರಣ್ಣವ್ರು ಮಾಡಿರೋ ಕೆಲಸ ಅಂಥ ಅಚ್ಚುಮೆಚ್ಚಿನ ಕೆಲಸಗಳನ್ನ ಮಾಡಿದ್ದಾರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ. ಹಾಗಾಗಿ ಇವತ್ತು ಕುಮಾರಣ್ಣವ್ರಿಗೆ ವಿಶೇಷವಾಗಿ ನಾವು ಹುಟ್ಟುಹಬ್ಬವನ್ನು ಜಿಲ್ಲಾ ಮಟ್ಟದಲ್ಲಿ ನಮ್ಮ ಹಿರಿಯ ನಾಯಕರುಗಳೆಲ್ಲ ಸೇರಿ ಎಲ್ಲರೂ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೇವೆ ನಾವು.